ಅರ್ಧ ಗ್ಲಾಸ್ ವಾಮ್ ವಾಟರ್ ಇಟ್ಕೊಂಡು ಏನು ಮಾಡಬೇಕು, ಮಿಕ್ಸ್ ಮಾಡಿ ಕುಡಿಬೇಕು. ಇದು ಅಭ್ಯಾಸ ಮಾಡಿಕೊಂಡ್ರೆ ಇಟ್ಸ್ ಅ ವೆರಿ ಗುಡ್ ಫುಡ್. ಮನೆಯಲ್ಲಿ ಎಲ್ಲರೂ ಅಭ್ಯಾಸ ಮಾಡ್ಕೊಂಡಿದ್ರೆ ಯಾವ ಪ್ರಾಬ್ಲಮ್ ಬರಲ್ಲ. ಯಾವುದು ಕಾನ್ಸ್ಟಿಪೇಷನ್ ಇರೋದನ್ನ ಹೆಂಗೆ ಸರಿ ಮಾಡೋದು ಹಂಗಂದ್ರೆ ಫಸ್ಟು ನಾನು ಎಲ್ಲರಿಗೂ ಸಜೆಸ್ಟ್ ಮಾಡೋದು ಟ್ರಿಪಲ್ ಆರ್ ಚೂರ್ಣ. ಏನು ನೆಲ ಅವರೆ ಪುಡಿ ಅದು ತಗೊಂಡು 1 ಸ್ಪೂನ್ ತಗೊಂಡು ಒಂದು ಲೋಟ ನೀರಿನಲ್ಲಿ ಕುದಿಸ್ಬಿಟ್ಟು ಅರ್ಧ ಲೋಟ ಹಾಕ್ಬಿಟ್ಟು ಆಮೇಲೆ ಅದು ಕುಡಿಬೇಕು. ಬೆಂಡೆಕಾಯಿನಲ್ಲಿ ನೀವು ಬೆಂಡೆಕಾಯಿ ತಗೊಳ್ತೀರಲ್ಲ, ನಿಮ್ಮ ಬಾಡಿನಲ್ಲಿ BP ಬ್ಲಡ್ ಪ್ರೆಷರ್ ಸರಿ ಮಾಡೋದು ಇದು. ಈ ಗರ್ಭಕೋಶ ವೀಕ್ ಆಗಿರೋರು ನೀವು ತಗೋಬಹುದು. ತಗೊಂಡ್ರೆ ಇದು ಗರ್ಭಕೋಶ ಏನಾಗುತ್ತೆ ಅಂದ್ರೆ ಸ್ಟ್ರಾಂಗ್ ಆಗುತ್ತೆ. ಬೆಂಡೆಕಾಯಿ ಲೋಳೆ ಅಂಶ ಜಾಸ್ತಿ ಇದೆ, ಅದು ಮೋಷನ್ ಪಾಸ್ ಮಾಡಕ್ಕೆ ತುಂಬಾ ಯೂಸ್ ಆಗುತ್ತೆ. ಕರೆಕ್ಟ್. ನೈಟು ಅರ್ಧ ಬಾಳೆಕಾಯಿ ತಗೊಳ್ಳಿ. ನೀವು ತುತ್ತಿ ಎಲೆ ಇದೆಯಲ್ಲ, ತುತ್ತಿ ಗಿಡ ಇದೆಯಲ್ಲ, ಅದನ್ನ ಎಲೆ ಇಲ್ಲಾಂದ್ರೆ ಅದನ್ನ ಹೂವು ಸಮೇತ ಎಲ್ಲ ಸೇರಿ ಏನ್ ಮಾಡು, ಇದು ತುಪ್ಪನಲ್ಲಿ ಏನ್ ಮಾಡೋದು ಹುರಿದ್ಬಿಟ್ಟು ಆಮೇಲೆ ಅದನ್ನ ಏನ್ ಮಾಡಿ ಕಟ್ಬಿಡೋದು. ಅಂದ್ರೆ ಆ ಜಾಗದಲ್ಲಿ ಕಟ್ಬಿಡೋದು. ಮಾಡ್ಕೊ ಬಂದ್ವಿ. ಇನ್ನೂ ತುಂಬಾ ಇದೆ, ನಿಮ್ದು ಮುಗಿದಿರಂತ ಒಂದು ಅಧ್ಯಯನ ಇದು. ಯಾಕೆಂದ್ರೆ ಮನುಷ್ಯ ಜೀವಿತ ಆದವರೆಗೂ ಕೂಡ ಅವನು ಆರೋಗ್ಯವಾಗಿರ್ಬೇಕು ಅಂತಂದ್ರೆ ಕೆಲವೊಂದು ನಿಯಮಗಳನ್ನ ಪಾಲಿಸಲೇಬೇಕು. ಸರ್, ಈಗ ನಾವು ಮೇಯ್ನ್ ಇಂಪಾರ್ಟೆಂಟು ಎಂಥವ್ರನ್ನ ಕೇಳಿದ್ರು ಪೈಲ್ಸ್ ಆಗಿದೆ ಅದನ್ನ ಹೇಳ್ಕೊಳಕ್ಕಾಗಲ್ಲ. ಒಬ್ಬೊಬ್ರಿಗೆ ಬ್ಲೀಡಿಂಗ್ ಆಗಿರುತ್ತೆ ಅಥವಾ ಆ ಗುದದ್ವಾರದಲ್ಲಿ ಗಂಟುಗಳಾಗಿರ್ತವೆ. ಈಗ ಸರ್, ಪೈಲ್ಸ್ಗೆ ನೀವು ತರಕಾರಿಲೇ ಅದನ್ನು ಸರಿ ಮಾಡ್ತೀರಾ ಅಂತ ನನಗೆ ಕೇಳ್ಪಟ್ಟಿದ್ದೀನಿ ಸರ್. ಮಾಡೋದಾದರೆ ಹೇಗೆ ಮಾಡ್ತೀರಾ, ಮತ್ತು ಇದು ಪೈಲ್ಸ್ ಹೇಗೆ ಶುರುವಾಗುತ್ತೆ, ಹೇಗೆ ಅದನ್ನು ಸರಿಪಡಿಸ್ಬೋದು ಸರ್? ಪೈಲ್ಸ್ ಬಗ್ಗೆ ಎಲ್ಲರಿಗೂ ಗೊತ್ತಾಗಬೇಕು. ಯಾಕಂದರೆ ಒಂದು 50-60% ಜನರಿಗೆ ಈ ಥರ ಪ್ರಾಬ್ಲಮ್ಗಳಿವೆ. ಯಾಕೆಂದರೆ ಮೂಲ ಕಾರಣ ಏನಂದರೆ ನಮ್ಮದು ಲೈಫ್ ಸ್ಟೈಲು ಮತ್ತು ಊಟ. ಎಲ್ಲರೂ ಸ್ಪೈಸಿ ಫುಡ್ಡು, ವೆಜ್ ಇರಲಿ ನಾನ್ ವೆಜ್ ಇರಲಿ, ಇದಕ್ಕೇನು ವ್ಯತ್ಯಾಸ ಏನಿಲ್ಲ. ವೆಜ್ಜಿನವ್ರಿಗೂ ಬರುತ್ತೆ, ನಾನ್ ವೆಜ್ಜಿನವ್ರಿಗೂ ಬರುತ್ತೆ. ಈಗ ನಾನ್ ವೆಜ್ಜಿನವ್ರಿಗೆ ಜಾಸ್ತಿ ಇದು ಮಟನ್ ಚಿಕನ್ ತಗೊಳ್ಳೋದ್ರಿಂದ ಮತ್ತು ಸ್ಪೈಸಿ ಫುಡ್ ತಗೊಳ್ಳೋದ್ರಿಂದ ಬರ್ಬೋದು. ಈಗ ಇವ್ರಿಗೆ ವೆಜಿಟೇರಿಯನ್ಗೆ ಮತ್ತೆ ಅವರು ಯಾವುದು ಚೀಸು ಮತ್ತು ಬಟರು ಇದು ಏನೇನೋ ತಗೊಳ್ತಾರೆ ಆ್ಯಕ್ಚುಲಿ. ಸೊ ಆಮೇಲೆ ಅದು ಸ್ಪೈಸಿ ಫುಡ್ಡು, ಬರ್ಗರ್ ಇದೆಲ್ಲ ಸ್ಪೈಸಿ ಫುಡ್ ತಗೊಳ್ಳೋದ್ರಿಂದ ಫಸ್ಟು ಪ್ರಾಬ್ಲಮ್ ಏನಂದರೆ ಕಾನ್ಸ್ಟಿಪೇಷನ್ ಆಗುತ್ತೆ. ಈ ಕಾನ್ಸ್ಟಿಪೇಷನ್ ಈಗ ನಾವು ಊಟ ಮಾಡೋದು ಊಟದಿಂದನೇ ಬರೋದು ಆ್ಯಕ್ಚುಲಿ. ಸೊ ಏನಾಗುತ್ತೆ, ಅದು ಕರೆಕ್ಟಾಗಿ ನಮ್ಮದು ಲಾಜಿನಸ್ನಲ್ಲಿ ಹೋಗಿ ಕರೆಕ್ಟಾಗಿ ಅಲ್ಲೇ ಕೂತ್ಕೊಂಡ್ಬಿಡುತ್ತೆ. ಅದು ಸ್ವಲ್ಪ ದಿವಸ ಕೂತ್ಕೊಂಡು ಗಟ್ಟಿಯಾಗಿಬಿಡುತ್ತೆ, ಅದು ಹೋಗಲ್ಲ. ಹಿಂಗೆ ಈಗ ನಮ್ಮದು ಕೊನೆ ಭಾಗದಿಂದ ಹೊರಗೆ ಹೋಗುವ ಜಾಗದಲ್ಲಿ ಏನಾಗುತ್ತೆ ಅಂದರೆ ಕೂತು ಅದೇನಾಗುತ್ತೆ, ಗಟ್ಟಿಯಾಗಿ ಸ್ವಲ್ಪ ಕ್ರ್ಯಾಕ್ ಬರುತ್ತೆ. ಆಮೇಲೆ ಅದರಲ್ಲಿ ಇರುವ ಇದು ಏನಾಗುತ್ತೆ ಅಂದರೆ ಹೊರಗೆ ಗ್ರೋತ್ ಇದೆಯಲ್ಲ, ಅದು ಏನಾಗುತ್ತೆ ಹೊರಗೆ ಬರುತ್ತೆ. ಸೊ ಅದು ಒಂದು ಟೈಪು. ಅದು ಒಳಗೆ ಮೂಲ ಇರುತ್ತೆ, ಹೊರಗೆ ಮೂಲ ಬರುತ್ತೆ, ರಕ್ತ ಮೂಲ ಬರುತ್ತೆ, ಪಿಸ್ಟುಲ ಬರುತ್ತೆ. ಈ ಥರ ಸುಮಾರುಗಳಿವೆ. ಕೆಲವುದು ಏನಾಗುತ್ತೆ ಅಂದರೆ ನಾವು ಹೋಗಿ ಬೇರೆ ಟಾಯ್ಲೆಟ್ಗಳು ಬೇರೆ ಕಡೆ ನಾವು ಶುದ್ಧವಾಗಿರಲ್ಲ. ಸೊ ಅದರಿಂದನೂ ಸ್ವಲ್ಪ ವೈರಸ್ಗಳ ಮೂಲಕನೂ ಬರುತ್ತೆ. ಪಬ್ಲಿಕ್ ಟಾಯ್ಲೆಟ್ ಯೂಸ್ ಮಾಡುವಾಗ ಕ್ಲೀನ್ ಆಗಿರಲ್ಲ, ಅಲ್ಲಿಂದ ನಾವು ಕ್ಲೀನ್ ಮಾಡ್ಕೊಂಡಿರಲ್ಲ. ಸೊ ಇದರಿಂದ ಬರುತ್ತೆ. ಸೊ ಫಸ್ಟು ಇದಕ್ಕೆ ಮೂಲ ಕಾರಣ ಇದು ಎರಡೇ. ಇದು ಎರಡರಲ್ಲಿ ಫಸ್ಟು ಪ್ರಾಬ್ಲಮ್ ನಾವು ಸಾಲ್ವ್ ಮಾಡೋದು, ನಾವು ಊಟ ಮಾಡೋದನ್ನು ಕರೆಕ್ಟಾಗಿ ತಿಂದುಬಿಟ್ರೆ ನಮಗೆ ಸ್ವಲ್ಪ ರಿಲೀಫ್ ಸಿಗುತ್ತೆ. ಮತ್ತು ನಮ್ಮ ಬಾಯಿ ಸುಮ್ಮನೆ ಇರಲ್ಲ, ಅದೇ ಪ್ರಾಬ್ಲಮ್. ಒಂದು ಮಾತಾಡೋದು, ಇನ್ನು ತಿನ್ನೋದು, ಎರಡೂ ಪ್ರಾಬ್ಲಮ್. ಕರೆಕ್ಟಾಗಿ ಮಾತಾಡಿಬಿಟ್ರೆ ಮನೆಯಲ್ಲಿ ಏನು ಜಗಳ ಬರಲ್ಲ. ಕರೆಕ್ಟಾಗಿ ಉಂಡ್ಬಿಟ್ರೆ ನಮಗೆ ಹೊಟ್ಟೆನಲ್ಲಿ ದೇಹದಲ್ಲಿ ಏನು ಪ್ರಾಬ್ಲಮ್ ಬರಲ್ಲ. ಸೊ ಈ ಪ್ರಾಬ್ಲಮ್ಮು ಎಲ್ಲರ ಹತ್ರ ಹೋಗಿ ತಲೆನೋವು ಅಂತ ಹೇಳ್ಕೊಳ್ಳೋ ಥರ ಇಲ್ಲ. ಅದಕ್ಕೆ ಸೈಲೆಂಟಾಗಿ ಹೋಗಿ ಒಂದು 60,000 70,000 ಕೊಟ್ಟು ಆಪ್ರೇಷನ್ ಮಾಡ್ಕೊಂಡು ಬರೋರು ಹಂಗೆ ಆಗಿದೆ. ಸೊ ಇದೇನೆಂದರೆ ಅದು ಈಗ ಒಂದು ಪ್ಯಾಷನ್ ಆಗಿಬಿಟ್ಟಿದೆ. ಯಾಕಂದರೆ ಅಲ್ಲಿ ಹೋಗಿ ಬಾಡ್ದಂತಲೇ ಒಂದು 3 ತಿಂಗಳು 3 ವರ್ಷ ಬರಲ್ಲ, 2 ವರ್ಷ ಬರಲ್ಲ. ಸೊ ನಾವು ಏನು ಮಾಡಬೇಕಂದ್ರೆ ಫಸ್ಟು ನಮ್ಮ ಫುಡ್ಡು ಇದೆಯಲ್ಲ ಅದು ಫೈಬ್ರಸ್ ಆಗಿರಬೇಕು. ಫೈಬ್ರಸ್ ಅಂದರೆ ನೀವು ಏನಂದರೆ ಫುಲ್ಲು ಹಿಟ್ಟು ಥರ ಇರಬಾರ್ದು, ದಟ್ ಇಸ್ ನೈಸಾಗಿ ಇರಬಾರ್ದು. ನೋಡಿ ಈಗ ರಾಗಿ ಇದೆ, ಬರೀ ಹಿಟ್ಟು, ಅದು ಏನಾಗುತ್ತೆ ಅಂದರೆ ನೀವು ಊಟ ಮಾಡಿ ಒಳಗೆ ಅಲ್ಲಿ ಹೋಗಿ ಕರ್ನಲ್ಲಿ ಹೋಗಿ ಸೇರ್ಕೊಂಬಿಟ್ಟು ಒಂಥರ ಗಟ್ಟಿಯಾಗ್ಬಿಡುತ್ತೆ. ಆಯಿತಾ, ನೀವು ಅಗದೂ ತಿನ್ನಲ್ಲ, ತಿನ್ನಬೇಕು, ಅದು ತಿನ್ನಲ್ಲ, ಸುಮ್ಮನೆ ಹಾಗೆ ಹೋಗಿ ಗಟ್ಟಿಯಾಗ್ಬಿಡುತ್ತೆ. ಹಂಗಂದ್ರೆ ಏನಾಗುತ್ತೆ ಅಂದರೆ ನೀವು ಅದು ಸಮೇತ ನೀವು ಒಳ್ಳೆ ತರಕಾರಿಗಳು, ತುಂಬ ತರಕಾರಿಗಳು ತೊಗೊಂಡ್ರೆ ಈ ಪ್ರಾಬ್ಲಮ್ ಕಡಿಮೆ ಆಗುತ್ತೆ. ಆಯಿತಾ, ತಿಂದ್ರೂ ಕೂಡ ಅದ್ರ ಜೊತೆ ನಾವು ಒಳ್ಳೆ ತರಕಾರಿಗಳು ತೊಗೋಬೇಕು. ತರಕಾರಿಗಳಂದರೆ ಇದು ಫೈಬ್ರಸ್ ಥರ ಫೈಬ್ರಸ್. ಸೊ ಅದು ಏನಾಗುತ್ತೆ ಅಂದರೆ ನಿಮಗೆ ಏನು ಪ್ರಾಬ್ಲಮ್ ಬರಲ್ಲ. ಇವಾಗ ಏನಾಗುತ್ತೆ ಅಂದರೆ ಈಗ ಎಲ್ಲರಿಗೂ ಬಂದುಬಿಟ್ಟಿದೆ, ಅದು ಏನು ಮಾಡೋದು, ಆಪ್ರೇಷನ್ ಮಾಡಬೇಕಂತ ಡಾಕ್ಟ್ರು ಹೇಳ್ತಾರೆ. ಇದು ಫಸ್ಟು ಇದು ಒಂದು ಹೀಟಿಂದ ಬರೋದು, ಬಾಡಿ ಹೀಟ್ ಮೇನ್ ಇಂಪಾರ್ಟೆಂಟ್. ಸುಮಾರು ಟೈಮ್ ಕೂತಿದ್ದಾರೆ, ಅವ್ರಿಗೆ ಏನಾಗುತ್ತೆ ಅಂದರೆ ಹಂಗೇ ಬಿಸಿ ಆಗ್ತಾ ಬರುತ್ತೆ. ಆಯಿತಾ. ಸೊ ಆಮೇಲೆ
ಈಗ ಒಬ್ಬರು ಡ್ರೈವರ್ ಆಗಿರ್ತಾರೆ, ಅವರು ಕೂತಿರ್ತಾರೆ, ಅವ್ರಿಗೂ ಈ ಥರ ನಿಮಗೆ ಅವ್ರಿಗೆ ಪ್ರಾಬ್ಲಮ್ ಬರ್ತಾ ಇರುತ್ತೆ. ಸೊ ಈಗ ಕೂತು 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 ಇದು ಇರೋದ್ರಿಂದ ನಿಮಗೇನಾಗುತ್ತೆ, ಬಾಡಿ ಬಿಸಿಯಾಗಿ ಅದರಿಂದ ಏನಾಗುತ್ತೆ, ಮೂಲಾಧಾರ ಕಟ್ಟೋಗಿ ಮತ್ತೆ ಅದು ಪ್ರಾಬ್ಲಮ್ ಬರುತ್ತೆ. ಸೊ ಈಗೆಲ್ಲ ಈಸಿಯಾಗಿ ಸಾಲ್ವ್ ಮಾಡೋದ್ರೆ ನಾವು ಬಾಡಿಯನ್ನು ಕೂಲಾಗಿ ಇಟ್ಕೋಬೇಕು. ಹಂಗಂದರೆ ನಾವು ಫಸ್ಟು ಊಟ ಕರೆಕ್ಟಾಗಿ ನಾವು ನಾರ್ಮಲಾಗಿ ಊಟ, ಫೈಬ್ರಸ್ ಊಟ ವಿತೌಟ್ ಸ್ಪೈಸಸ್ ತೊಗೋಬೇಕು. ಹೌದು, ಕಾನ್ಸ್ಟಿಪೇಷನ್ ಇರೋದನ್ನು ಹೆಂಗೆ ಸರಿ ಮಾಡೋದು ಹಂಗಂದರೆ ಫಸ್ಟು ನಾನು ಎಲ್ಲರಿಗೂ ಸಜೆಸ್ಟ್ ಮಾಡೋದು ತ್ರಿಫಲಾ ಚೂರ್ಣ. ತ್ರಿಫಲಾ ಚೂರ್ಣ ಅಂದರೆ ಏನು ಡಿಫ್ರೆನ್ಸ್ ಏನಿಲ್ಲ. ಟ್ರಿಫಲಾನಲ್ಲಿ ಏನಂದರೆ ಈಗ ನಮ್ಮ ಇದರಲ್ಲಿ ಏನು ಹೇಳ್ತಾರೆ ಅಂದರೆ ನೆಲ್ಲಿಕಾಯಿ, ತಾಂಡ್ರಿಕಾಯಿ ಅಂದರೆ ಅದು ಅದರಲ್ಲಿ ಸೇರುತ್ತೆ ಆಯಿತಾ. ಆಮೇಲೆ ಕಡಕಾಯಿ, ಈ ಮೂರನ್ನು ಸೇರಿ ಏನು ಮಾಡ್ತಾರೆ, ಅದನ್ನು ಪುಡಿ ಮಾಡಿ ಇಟ್ಕೊಂಡಿರ್ತಾರೆ. ಅದು ಈಸ್ಲಿಕ್ಕೆ ಫುಡ್ ಆಯಿತಾ. ಇದು ಫುಡ್ ಥರ. ಇದು ಎಲ್ಲರೂ ಮನೆಯಲ್ಲಿ ಇರುವ ಎಲ್ಲರೂ ತಗೋಬೋದು ಇದನ್ನ ಸರ್. ಹೌದು, ಈ ಮನೇಲಿರುವ ಎಲ್ಲರೂ ತಗೋಬೋದು. ಇದಂದರೆ ಸ್ವಲ್ಪ ಟೇಸ್ಟ್ ನೋಡಿ, ಸ್ವಲ್ಪ ಲೈಟಾಗಿ ಕಹಿ ಬರುತ್ತೆ, ಓವರ್ ಬರುತ್ತೆ, ಲೈಟಾಗಿ ಎಲ್ಲ 3-4 ಟೇಸ್ಟ್ಗಳು ಬರುತ್ತೆ. ಇದು ಏನು ಅಷ್ಟು ಏನು ದಿವಸ ತೊಗೊಂಡ್ಬಿಟ್ರೆ ಇದು ಪ್ರಾಬ್ಲಮ್ ಬರಲ್ಲ. ಇಟ್ಸ್ ಲೈಕ್ ಎ ಫುಡ್. ಇದನ್ನ ಸರ್ ರಾತ್ರಿ ಮಲಗೋದಕ್ಕೂ ಮುಂಚೆ 1 ಸ್ಪೂನ್ ತಗೊಂಡು ಅರ್ಧ ಗ್ಲಾಸ್ ವಾರ್ಮ್ ವಾಟರ್ ಇಟ್ಕೊಂಡು ಏನು ಮಾಡಬೇಕು, ಮಿಕ್ಸ್ ಮಾಡಿ ಕುಡಿಬೇಕು. ಇದು ಅಭ್ಯಾಸ ಮಾಡಿಕೊಂಡ್ರೆ ಇಟ್ಸ್ ಎ ವೆರಿ ಗುಡ್ ಫುಡ್. ಮನೆಯಲ್ಲಿ ಎಲ್ಲರೂ ಅಭ್ಯಾಸ ಮಾಡ್ಕೊಂಡಿದ್ರೆ ಯಾವ ಪ್ರಾಬ್ಲಮ್ ಬರಲ್ಲ. ಬಾಡಿಲಿ ಇರುವ ವಾದ, ಪಿತ್ತ, ಕಫ ಇದೆಲ್ಲ 3 ಈಕ್ವಲ್ ಮಾಡುತ್ತೆ. ಸೊ ಈಕ್ವಲ್ ಮಾಡುವ ಏನಾಗುತ್ತೆ ಅಂದರೆ ನಿಮಗೆ ಯಾವ್ದು ಕಾಯಿಲೆನೂ ಬರಲ್ಲ. ಇದನ್ನ ಡೈಲಿ ತಗೋಬೇಕು. ಈ ಡೈಲಿ ನೈಟ್ ತಗೊಂಡ್ಬಿಟ್ರೆ ಈಗ ಪೈಲ್ಸ್ ಇರೋರು, ಪೈಲ್ಸ್ ಇಲ್ಲಾದ್ರೂ ತಗೋಬಹುದು. ಇದು ಏನಂದ್ರೆ ನಾಟ್ ಓನ್ಲಿ ಕ್ಲೀನಿಂಗ್ ಯುವರ್ ಬಾಡಿ, ಸ್ಟಮಕ್ ಅನ್ನ ಕ್ಲೀನ್ ಮಾಡೋದ್ರಿಂದ ಕ್ಲೀನ್ ಆಗುತ್ತೆ, ಮತ್ತೆ ಬಾಡಿನ ಕೂಲ್ ಆಗಿ ಇಟ್ಕೊಳ್ಳುತ್ತೆ ಆಯ್ತಾ. ಆಮೇಲೆ ಈಗ ಕೆಲವು ಚೂರ್ಣಗಳು ಸಿಗುತ್ತೆ, ನೆಲ ಆವಾರೆ ಪೌಡರ್ ಆ ಥರ, ಅದು ಒಂದು ಪೌಡರ್ ಇದೆ. ಅದು ಏನು ಮಾಡುತ್ತೆ, ಅದನ್ನು ಏನು ಮಾಡುತ್ತೆ, ಹೊಟ್ಟೆಯನ್ನು ಕ್ಲೀನ್ ಮಾಡುತ್ತೆ. ಅದನ್ನ ಏನು ಮಾಡಬೇಕು, ನೀವು ದಿವಸ ಒಂದು ಅರ್ಧ ಸ್ಪೂನ್ ತಗೊಂಡು, ಎಲ್ಲ ಅಂಗಡಿಲೂ ಸಿಗುತ್ತೆ, ಇಂದು ಪಾಲ್ಸಕ್ಕರ ಅಂಗಡಿ, ಆಯುರ್ವೇದ ಅಂಗಡಿ ಇದೆಲ್ಲ ಸಿಗುತ್ತೆ. ಏನು ಒಂದು ನೆಲ ಆವರೆ ಪುಡಿ ಅದು ತಗೊಂಡು 1 ಸ್ಪೂನ್ ತಗೊಂಡು ಒಂದು ಲೋಟ ನೀರಿನಲ್ಲಿ ಕುದಿಸ್ಬಿಟ್ಟು ಅರ್ಧ ಲೋಟ ಹಾಕ್ಬಿಟ್ಟು ಆಮೇಲೆ ಅದು ಕುಡಿಬೇಕು. ಆ ಪೌಡರ್ನ ಹಾಕಿ ಕುದಿಸಿ ಅದು ನೀರು ಅರ್ಧ ಆದ್ಮೇಲೆ ಅದನ್ನ ಕುಡಿಬೇಕು. ಆಮೇಲೆ ಏನು ಮಾಡಬೇಕು, ಈಗ ತುತ್ತಿ ಲೇಹ್ಯಂ ಅಂತ ಇದೆ. ತುತ್ತಿ ಗಿಡನೂ ಯೂಸ್ ಮಾಡ್ಬೋದು. ತುತ್ತಿ ಗಿಡ ಲೇಹ್ಯಂ ಸಿಗುತ್ತೆ. ಲೇಹ್ಯಂ ಅಂದ್ರೆ ಇದು ಇಟ್ಸ್ ಏನಂತ ಹೇಳ್ತೀರಾ, ಲೇಹ್ಯಂ ಅಂದ್ರೆ ಏನಂತೀರಾ ನೀವು? ಅದು ಅಂದ್ರೆ ಪೇಸ್ಟ್ ತರ ಬರುತ್ತೆ ಅದು ಆಯ್ತಾ. ಆಮೇಲೆ ಕರುಣಿ ಲೇಹ್ಯಂ 2 ಲೇಹ್ಯಂ ಇದೆ. ಅದು ಒಂದು ಇದರಿಂದ ತಗೊಳ್ಳೋದು. ಸೊ 2 ಲೇಹ್ಯಂ ತಗೊಂಡ್ಬಿಟ್ಟು ನೈಟು ಮಲಗೋದಕ್ಕೂ ಮುಂಚೆ ಈ 1 ದಿವಸ ಇದು ತೊಗೊಂಡ್ರೆ ಇನ್ನೊಂದು ದಿವಸ ಅದು ತಗೊಳ್ಳಿ. ಒಂದು ಅರ್ಧ ಸ್ಪೂನ್ ತೊಗೊಂಡು ಬಾಯಲ್ಲಿ ಇಟ್ಕೊಂಡು ಬಿಸಿ ನೀರು ಕುಡಿದ್ಬಿಡೋದು ಆಯಿತಾ. ಇನ್ ಕೇಸ್ ನಿಮಗೆ ಲೋಕಲ್ ಅಪ್ಲೈ ಮಾಡಬೇಕಂದ್ರೆ ಏನು ಮಾಡಬೇಕಂದ್ರೆ, ನೀವು ತುತ್ತಿ ಎಲೆ ಇದೆಯಲ್ಲ, ತುತ್ತಿ ಗಿಡ ಇದೆಯಲ್ಲ, ಅದನ್ನ ಎಲೆ ಇಲ್ಲಾಂದರೆ ಅದನ್ನು ಹೂವು ಸಮೇತ ಎಲ್ಲ ಸೇರಿ ಏನು ಮಾಡೋದು, ಇದು ತುಪ್ಪನಲ್ಲಿ ಏನು ಮಾಡೋದು, ಉರಿದ್ಬಿಟ್ಟು ಆಮೇಲೆ ಅದನ್ನು ಏನು ಮಾಡಿ ಕಟ್ಬಿಡೋದು. ಅಂದ್ರೆ ಆ ಜಾಗದಲ್ಲಿ ಕಟ್ಬಿಡಿದ್ರೆ ಸ್ವಲ್ಪ ಏನಾಗುತ್ತೆ ಅಂದ್ರೆ ಅದು ಕಡಿಮೆ ಆಗುತ್ತೆ. ಇದು ಇಮಿಡಿಯೇಟ್ ಆಗಿ ಜಾಸ್ತಿ ಕಡಿಮೆ ಆಗುತ್ತಲ್ಲ, ಕಡಿಮೆ ಆಗುತ್ತೆ. ಸೊ ಇದು ಆಗಿದ ತಕ್ಷಣ ಇಮಿಡಿಯೇಟ್ ಆಗಬೇಕಂತನಿಲ್ಲ, ಇದು ಸ್ಲೋ ಆಗಿ ಕೆಲಸ ಮಾಡುತ್ತೆ. ಈ ತರ ನೀವು ರೆಗ್ಯುಲರ್ ಆಗಿ ಮಾಡ್ತಾ ಇದು ಸರಿ ಹೋಗುತ್ತೆ. ಓಕೆ, ಇದು ನಿಮ್ದು ಪೌಡರ್ ಮೂಲಕ, ಲೇಹ್ಯ ಮೂಲಕ ಮಾಡೋ ಕೆಲಸ. ಆಮೇಲೆ ನಮ್ಮ ತರಕಾರಿ ಇನ್ನಲ್ಲಿ ಹೆಂಗೆದು, ಈ ತರಕಾರಿ ಅಂದ್ರೆ ಏನಂದ್ರೆ ನಮ್ದು ಹೊಟ್ಟೆ ನಾವು ಕರೆಕ್ಟಾಗಿ ಇರ್ಬೇಕಂದ್ರೆ ನಮ್ದು ಮಸಲ್ಸ್ ಇದೆಯಲ್ಲ, ಈಗ ನೋಡಿ, ಈಗ ಲಾರ್ಜ್ ಇಂಟೆಸ್ಟೈನ್ ಅದು ಏನು ಮಾಡಬೇಕು, ಅದು ನಮ್ಮದು ಎಲ್ಲ ಜೀರ್ಣ ಆಗಿದ ಮೇಲೆ ಎಲ್ಲ ಏನು ಮಾಡಬೇಕು, ಹೊರಗೆ ತಳ್ಳಕ್ಕೆ ಅದಕ್ಕೆ ಶಕ್ತಿ ಇರಬೇಕು. ಶಕ್ತಿ ಇಲ್ಲ ಅಂದರೆ ಒಂಥರ ಲೂಸ್ ಆಗಿದ್ರೆ ಪ್ರಾಬ್ಲಮ್ ಇದೆ. ಅದಕ್ಕೆ ನಾವು ಏನು ಮಾಡ್ತೀವಿ ಅಂದರೆ ಸಿಹಿ ಕುಂಬಳಕಾಯಿ ಒಂದು 50 ಗ್ರಾಮ್ ಇಂದ 100 ಗ್ರಾಮ್ ತೊಗೊಂಬಿಡಿ. ಇಷ್ಟೇ ತಗೋಬೇಕಾ ಸರ್? ಡೈಲಿ ತಿನ್ಬೇಕಾ? ಡೈಲಿ ಇದು ನೋಡಿ, ಇದು ಒಂದು 50 ಗ್ರಾಮ್ ಇಂದ 50 ಗ್ರಾಮ್ 100 ಗ್ರಾಮ್ ತಗೋಬಹುದು ಆಯ್ತಾ. ಸಿಪ್ಪೆ ಮತ್ತೆ ಬೀಜ ಸಮೇತ ತಗೊಬಿಡಿ. ಆಮೇಲೆ ಒಂದು 5-6 ಬೆಂಡೆಕಾಯಿ. 5-6 ಬೆಂಡೆಕಾಯಿ? ಹೌದು, 4-5 ಬೆಂಡೆಕಾಯಿ. ಕಡಿಮೆ ಅಂದ್ರೆ 4-5 ಬೆಂಡೆಕಾಯಿ ತಗೋಬೇಕು. ಕಡಿಮೆ ಅಂದ್ರೆ 4-5 ಬೆಂಡೆಕಾಯಿ ತಗೋಬೇಕು. ಇದು ಏನು ಅಂದ್ರೆ ಕ್ಲೀನ್ ಮಾಡ್ಬಿಟ್ಟು ಸುಮ್ಮನೆ ಹಾಗೆ ಕಚ್ಚಿಬಿಟ್ಟು ತಿನ್ಬಿಡೋದು. ಅಂದ್ರೆ ಇದನ್ನ ತೊಳೆದು ಇದು ಎರಡನ್ನು ಕೂಡ ಇದು ಊಟಕ್ಕಿಂತ ಮುಂಚೆ ತಗೊಂಬಿಡಿ. ಇದು ಒಂದು ಸಂದಿ ತಗೊಳ್ಳಿ, ಇಲ್ಲಾಂದ್ರೆ 2 ಟೈಮ್ ತಗೊಳ್ಳಿ, ಏನು ತೊಂದರೆ ಇಲ್ಲ. ಯಾಕಂದ್ರೆ ರಾತ್ರಿ ತಗೋಬಹುದು, ಬೆಳಗ್ಗೆ ಮಧ್ಯಾಹ್ನ ತಗೊಳ್ಳಿ. ನೈಟು ಅರ್ಧ ಬಾಳೆಕಾಯಿ ತಗೊಳ್ಳಿ. ನಮಗೆ ಬೇಕಾಗಿರುವುದು ನಾಟಿಕಾಯಿ.
ಬಜ್ಜಿ ಮಾಡ್ತಾರಲ್ಲ, ಬಜ್ಜಿ ಮತ್ತೆ ಪಲ್ಯ ಎಲ್ಲ ಪಲ್ಯ ಮಾಡ್ತಾರಲ್ಲ, ಅದನ್ನ ಕಾಯಿನ ತಗೊಂಡು ನೀವೇನ್ ಮಾಡ್ಬೇಕು ತಗೋಬೇಕು. ಅದನ್ನ ಎಷ್ಟು ತಗೋಬೇಕು ಸರ್ ನಾವು? ಈಗ ನೋಡಿ, ಇದು ಅರ್ಧ ಬಾಳೆಕಾಯಿ ತಗೊಳ್ಳಿ, ಇದು ಅರ್ಧ ಬಾಳೆಕಾಯಿ ತಗೊಳ್ಳಿ. ಕಾಯಿ ಸಿಪ್ಪೆ ಮತ್ತೆ ಬೀಜ ಸಮೇತ ತಗೋಬೇಕು. ಅಂದ್ರೆ ಈ ಸಿಪ್ಪೆ ಮೇಲೆ ತೆಗೆದಾಕ್ಬೇಕು. ಈ ಸಿಪ್ಪೆ ಇರ್ಬೇಕು, ಈ ಸಿಪ್ಪೆ ಸಮೇತ ತಗೋ. ಅಂದ್ರೆ ಇದು ಈ ತರ ತಗೋಬೇಕಾ ಸರ್? ಇಲ್ಲ ಈ ತರ ಅಲ್ಲಕ್ಕ, ನೀವು ಹಂಗೆಲ್ಲ ಮಾಡಕ್ ಹೋಗ್ಬೇಡಿ. ಇದು ಹಿಂಗ್ ಕಟ್ ಮಾಡಿದ್ಮೇಲೆ ಅರ್ಧ ಬಂದ್ಬಿಡುತ್ತಾ, ಚಿಕ್ಕದಾಗಿ ಕಟ್ ಮಾಡಿ. ಸಿಪ್ಪೆ ಇದು ಫುಲ್ ಇರ್ಬೇಕು. ಈ ಸಿಪ್ಪೆ ಫುಲ್ ಇರ್ಬೇಕು. ಹೌದು, ಇಲ್ಲ ಅಂದ್ರೆ ಅದು ವೇಸ್ಟ್, ಯೂಸ್ ಆಗಲ್ಲ. ಸೊ ಇದು ಏನಾಗುತ್ತೆ ಅಂದ್ರೆ ಕಟ್ ಮಾಡಿ ಚಿಕ್ಕದಾಗಿ ಕಟ್ ಮಾಡ್ಬಿಟ್ಟು ಬೇಕಾದ್ರೆ ಪೆಪ್ಪರ್ ಹಾಕೊಳ್ಳಿ. ನೋ ಸಾಲ್ಟ್ ಹಾಕಬಾರ್ದು, ಸಾಲ್ಟ್ ಇಲ್ಲ, ಹಾಕ್ಬಿಟ್ಟು ಹಾಗೆ ಸ್ವಲ್ಪ ಆಗೋದು ತಗೊಳ್ಳಿ. ಸ್ವಲ್ಪ ಖಚಿತೆ, ಏನು ಪ್ರಾಬ್ಲಮ್ ಇಲ್ಲ, ಇದು ತಗೊಳ್ಳೇಬೇಕು. ಈ ತರ ತಗೊಂಡ್ರೆ ಅಟ್ಲೀಸ್ಟ್ ನಿಮಗೆ ಏನಾಗುತ್ತೆ ಅಂದ್ರೆ ಜೀರ್ಣ, ನಿಮ್ದು ಮಸಲ್ ಸ್ಟ್ರೆಂತ್ ಆಗುತ್ತೆ, ನಿಮಗೆ ಏನಾಗುತ್ತೆ ಮೋಸನು. ಇದು ಬೆಂಡೆಕಾಯಿ ಇರೋದ್ರಿಂದ ನಿಮಗೆ ಜೀರ್ಣನು, ಅಂದ್ರೆ ಬೆಂಡೆಕಾಯಿ ಲೋಳೆ ಅಂಶ ಜಾಸ್ತಿ ಇದೆ, ಅದು ಮೋಷನ್ ಪಾಸ್ ಮಾಡಕ್ಕೆ ತುಂಬಾ ಯೂಸ್ ಆಗುತ್ತೆ. ಹಾಗಾಗಿ ಇದನ್ನ ಒಂದು 4-5 ನೀವು ಊಟ ಆಗೋಕ್ಕಿಂತ ಮುಂಚೆ, ನೀವೀಗ 7 ಗಂಟೆಗೆ ಊಟ ಮಾಡ್ತೀರಾ ಅಂತಂದ್ರೆ 1 hour ಬ್ಯಾಕ್ ಒಂದು 6 o'clockಗೆಲ್ಲ ಒಂದು 3-4 ಬೆಂಡೆಕಾಯಿನ ತಿಂದು ಅದ್ರ ಜೊತೆಗೆ ಇದನ್ನ ಕುಂಬಳಕಾಯಿನ, ಅಂದ್ರೆ ಇದ್ರಲ್ಲಿ ತಿರುಳು ಮತ್ತೆ ಬೀಜ ಇರಬೇಕು, ಅದನ್ನ ಇಷ್ಟಿಷ್ಟು ಹಾಗೆ ಕಚ್ಚಿಬಿಡ್ಬೇಕು, ಕಚ್ಚಿ ತಿನ್ಬೇಕು. ತುಂಬಾ ಟೇಸ್ಟ್ ಆಗಿರುತ್ತೆ, ಏನ್ ತೊಂದರೆ ಇಲ್ಲ. ಕಾಯಿನೂ ಹಾಗೆ. ಊಟ ಆದ್ಮೇಲೆ ಅಲ್ವಾ ಸರ್? ಎಲ್ಲ ಊಟ ಆದ್ಗೂ ಮುಂಚೆ ಮಾಡಿದ್ರೆ ಒಳ್ಳೇದು. ಊಟ ಆದ್ಮೇಲೆ ತಗೋಬಹುದು, ಅದಕ್ಕಿಂತ ಮುಂಚೆನೂ ತಗೋಬಹುದು. ಬ್ಲೀಡಿಂಗ್ ಆಗ್ತಾ ಇರೋರು ತಗೋಬಹುದಾ ಅಥವಾ ಎಲ್ಲರೂ ತಗೋಬಹುದು, ಯಾರು ಬೇಕಾದ್ರೂ ತಗೋಬಹುದು. ಈ ಗರ್ಭಕೋಶ ವೀಕ್ ಆಗಿರೋರು ತಗೋಬಹುದು. ತಗೊಂಡ್ರೆ ಇದು ಗರ್ಭಕೋಶ ಏನಾಗುತ್ತೆ ಅಂದ್ರೆ ಸ್ಟ್ರಾಂಗ್ ಆಗುತ್ತೆ. ಸೊ ನನಗೆ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ, ನಾನು ಶ್ರೀನಗರ್ನಲ್ಲಿ ಕೆಲಸ ಮಾಡ್ತಾ ಇದ್ದೆ. ಆ ಟೈಮ್ನಲ್ಲಿ ಒಬ್ಬರಿಗೆ 3 ಟೈಮು ಅಪಾರ್ಟ್ ಆಗ್ಬಿಟ್ಟಿತ್ತು. ಅವ್ರಿಗೆ ಪ್ರಾಬ್ಲಮ್ ಏನಂದ್ರೆ ಗರ್ಭಕೋಶ 3 ಟೈಮ್ ಅಬಾರ್ಷನ್ ಆಯ್ತು. ಸೊ ಅವಾಗ ಏನಂದ್ರೆ ಅವ್ರಿಗೆ ಮಕ್ಕಳು ಹುಟ್ಟಿಲ್ಲ ಅಂತ ಹೇಳಿ ನನ್ನ ಹತ್ರ ಬಂದ್ರು. ಇದು 2016 ನಾನು ಹೇಳ್ತಿರೋದು, 10 ವರ್ಷ ಹಿಂದೆ ಹೇಳ್ತಿರೋದು. ಅವಾಗ ಏನಾಯ್ತು, ಈ ಥರ ಇದು ತಗೊಳ್ಳಿ, ಇದು ರೆಗ್ಯುಲರ್ ಆಗಿ ತಗೊಳ್ಳಿ ಅಂತ ಹೇಳ್ಬಿಟ್ಟು, ಇಲ್ಲ ಅಲ್ಲಿ ಇದು ಗದ್ದು ಸಿಗುತ್ತೆ, ಇದು ರೆಡ್ ವಾಲ ಸಿಗುತ್ತೆ, ಅದಕ್ಕೆ ಅವರು ಅಲ್ಲಿ ತಗೊಳ್ತಾ ಇದ್ರು. ಯಾಕಂದ್ರೆ ಬೇರೆ ಇದೆಲ್ಲ ಸಿಗಲ್ಲ, ಇದು ಸಿಗುತ್ತೆ. ಸೊ ಏನಂದ್ರೆ ಅವ್ರು ತಗೊಂಡ್ಬಿಟ್ಟು ಫುಲ್ ರೆಸ್ಟ್ ತೊಗೊಂಡ್ಬಿಟ್ಟು ಈಗ 3 ಮಕ್ಕಳಾಗಿದೆ ಅವ್ರಿಗೆ. ಬೆಂಡೆಕಾಯಿನಲ್ಲಿ ನೀವು ಬೆಂಡೆಕಾಯಿ ತಗೊಳ್ತೀರಲ್ಲ, ನಿಮ್ಮ ಬಾಡಿನಲ್ಲಿ BP, ಬ್ಲಡ್ ಪ್ರೆಷರ್ ಸರಿ ಮಾಡೋದು ಇದು ಬೆಂಡೆಕಾಯಿ. ಇನ್ನೊಂದು ಬಾಡಿನಲ್ಲಿ ಎಲ್ಲೆಲ್ಲಿ ಲಿಕ್ವಿಡ್ ಫ್ಲೂಯಿಡ್ಸ್ ನೋಡಿ ಕೊಡಕ್ ಅಂದು ಹೊಡಿತಾ ಇದೆ ನೋಡಿ, ಕತ್ತನಲ್ಲಿ ಕೊಡಕ್ ಹೊಡಿತಾ ಇಲ್ಲ, ಅದೆಲ್ಲ ಸರಿ ಮಾಡೋದು ಇದು. ದಯವಿಟ್ಟು ಯಾರನ್ನು ಇದು ದೂರ ಮಾಡಬೇಡಿ. ದಯವಿಟ್ಟು ಹಸಿಯಾಗಿ ತಗೊಳ್ಳಿ. ಹಸಿಯಾಗಿ ಸಿಪ್ಪೆ ಮತ್ತೆ ಬೀಜ ಸಮೇತ ತಗೊಂಡ್ರೆ ನಿಮ್ಮ ಮೈನಲ್ಲಿ ಇರುವ ಎಲ್ಲ ಲಿಕ್ವಿಡ್ಸ್ ಎಲ್ಲ ಸರಿ ಹೋಗುತ್ತೆ. ವಂಡರ್ಫುಲ್ ಗಾಡ್ ಗಿವನ್ ಗಿಫ್ಟ್. ಇದು ಇಂಪಾರ್ಟೆಂಟ್ಲಿ ಮೋಷನ್ಗೆ ತುಂಬಾ ಅನುಕೂಲ ಆಗುತ್ತೆ. ಅಂದ್ರೆ ನಾನ್ ವೆಜ್ನ ಕಮ್ಮಿ ಮಾಡಬೇಕು ಸರ್, ಇದನ್ನ ತಗೋಬೇಕಾದ್ರೆ. ಯಾವಾಗಲೂ ನಾನ್ ವೆಜ್ ಅದು ಇಲ್ಲ ಅಂದ್ರೆ ನಾವು ಉಸಿರು ಬಾಳಂಗಿಲ್ವಾ? ಅಲ್ಲ ಸರ್, ಈಗ ಇದನ್ನ ತಗೋಬೇಕಾದ್ರೆ ಆಹಾರ ಪದ್ಧತಿ ಹೇಗಿರ್ಬೇಕು ಸರ್? ಆಹಾರ ಅದೇ ಹೇಳ್ತಾ ಇರೋದು, ಯಾವಾಗಲೂ ಫೈಬ್ರಸ್ ಫುಡ್ ಇರಬೇಕು, ನಾನ್ ವೆಜ್ ಕಡಿಮೆ ಮಾಡಿ, ಸ್ಪೈಸಸ್ ಕಡಿಮೆ ಮಾಡಿ, ಆವಾಗ ನಿಮಗೆ ಎಲ್ಲ ಸರಿ ಹೋಗುತ್ತೆ. ನಾನೇ ತಗೋಬಹುದು, ಆದ್ರೆ ಕಂಟ್ರೋಲ್ ಅಲ್ಲಿ ಇರಬೇಕು. 1/4 kg ತಗೋಬೇಡಿ, ಏನೋ ಒಂದು 25 ಗ್ರಾಮ್ 50 ಗ್ರಾಮ್ ತಗೊಳ್ಳಿ, 3-4 ಪೀಸ್ ಆತರ. ಅಂದ್ರೆ ಯಾವ್ದನ್ನು ಬಿಡಕ್ ಹೋಗಿ. ಇನ್ನೊಂದು, ಈ ಚಿಕನ್ ಅವಾಯ್ಡ್ ಮಾಡಬೇಡಿ. ಚಿಕನ್ ತಿನ್ಲೇಬಾರ್ದಲ್ಲ? ಚಿಕನ್ ಇಸ್ ವೆರಿ ಡೇಂಜರಸ್ ಫಾರ್ ಯು. ಯಾಕಂದ್ರೆ ನಾಟಿ ಚಿಕನ್ ತಗೋಬಹುದು, ಅದು ಕೂಡ ಬಾಡಿ ಹೀಟ್ ಆಗುತ್ತೆ. ಇದೆಲ್ಲ ಸ್ಟೆರಾಯ್ಡ್ಸ್ ಆಗಿರೋದ್ರಿಂದ ನಿಮಗೆ ಫುಲ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಎಲ್ಲ ಆಗುತ್ತೆ. ಅದರಿಂದ ಎಲ್ಲರೂ ನಾಟಿ ಚಿಕನ್ ತಗೋಬಹುದು, ಇದು ತಗೊಳ್ಳೇಬೇಡಿ. ಫಾರಮ್ ಚಿಕನ್ ಇದು ತುಂಬಾ ಒಳ್ಳೆಯದಲ್ಲ, ಕೆಟ್ಟದು. ಯಾಕಂದ್ರೆ ಸ್ಟೆರಾಯ್ಡ್ ಹಾಕಿರೋದ್ರಿಂದ. ಯಾಕಂದ್ರೆ ನಾವು ತಗೊಳ್ಳುವ ಚಿಕನ್ಗಳೆಲ್ಲ 25 to 30 days ಚಿಕನ್, ಇನ್ನೊಂದು 10 ದಿವಸ ಬಿಟ್ಟರೆ ಡಮ್ ಅಂತ ಹೊಡೆದೋಗ್ಬಿಡುತ್ತೆ, ಆ ಥರ ಇರೋದು. ಅದಕ್ಕೋಸ್ಕರ ಹೇಳ್ತಾರೆ ಸರ್. ಈಗ ಪೈಲ್ಸ್ ಇರೋರು ಎಷ್ಟು ದಿನ ಈ ಬೆಂಡೆಕಾಯಿ ಮತ್ತೆ ಇದು ತಗೊಳ್ಳಿ. ಇಟ್ ಇಸ್ ಫುಡ್ ಓನ್ಲಿ, ಸಬ್ಸ್ಟಿಟ್ಯೂಷನ್ ಓನ್ಲಿ. ತಗೊಳ್ಳಿ, ಅಂದಾಜು ಅವ್ರಿಗೆ ರಿಸಲ್ಟ್ ಬೇಕೀಗ. ಈಗ ನೋಡಿ, ಈಗ ನಿಮಗೆ ಗೊತ್ತಿರುತ್ತೆ. ಈಗ ಇದಕ್ಕೆ ಟೈಮ್ ಏನಿಲ್ಲ ನೋಡಿ. ಈಗ ನೋಡಿ, 1 ವೀಕ್ನಲ್ಲಿ ನಿಮಗೆ ಸರಿ ಆಗ್ಬೋದು, 1 ತಿಂಗಳಲ್ಲಿ ಸರಿ ಆಗ್ಬೋದು, ಇಲ್ಲ 3 ತಿಂಗಳಲ್ಲಿ ಸರಿ ಆಗ್ಬೋದು. ನಿಮ್ಮ ಬಾಡಿ ಡಿಪೆಂಡಿಂಗ್ ಅಪಾನ್ ದ ಬಾಡಿ. ನೀವು ರೆಗ್ಯುಲರ್ ಆಗಿ ತಗೊಳ್ಳಿ, ನಿಮಗೆ ರಿಸಲ್ಟ್ 100% ಸಿಗುತ್ತೆ. ಅಟ್ಲೀಸ್ಟ್ 1 ಮಂತ್ ಆದ್ರೂ ತಗೋಬೇಕು. 1 ಮಂತ್ ಆದ್ರೂ ತಗೊಳ್ಳಿ, ನಿಮಗೆ ಆಟೋಮೆಟಿಕ್ ರಿಸಲ್ಟ್ಸ್ ಗೊತ್ತಾಗ್ಬಿಡುತ್ತೆ. ನಾವು ಏನೋ ಜಾಸ್ತಿ ಏನು ಹೇಳಲ್ಲ, ಒಂದು 12 ವೆಜಿಟೇಬಲ್ಸ್ ಇದೆ, ಅದನ್ನ ರೆಗ್ಯುಲರ್ ಆಗಿ ಹಸಿಯಾಗಿ ತಿಂದ್ರೆ ಎಲ್ಲ ಸರಿ ಹೋಗುತ್ತೆ. ಎಂಥ ಕಾಯಿಲೆನೂ ವಾಸಿ ಮಾಡ್ಬೋದು ಬರೀ ತರಕಾರಿಯಿಂದ ಅಂತ ಹೇಳ್ತಾರೆ ಸರ್. ಅದರಲ್ಲೂ ಪೈಲ್ಸಿಂದ ಬಳಲ್ತಾ ಇರೋರು
ಸರ್ ಏನೇನು ಹೇಳಿದ್ರು ಅದನ್ನು ಫಾಲೋ ಮಾಡಿ 1 ಮಂತು, ಆಮೇಲೆ ಬೇಕಾದರೆ ಸರ್ನ ಕಾಂಟ್ಯಾಕ್ಟ್ ಮಾಡಿ, ನಿಮ್ಮ ರಿಸಲ್ಟ್ನ ನೋಡಿಕೊಡು. ಸರ್ ಸಾಮಾನ್ಯ ಹಾಗೆ ಹೇಳ್ತಾರೆ, ನೀವು ಒಂದು 10 ದಿನ ನನ್ನ ಹತ್ರ ಬರೋಕ್ಕಾಗಲ್ಲಪ್ಪ, ನಾನು ಬೆಂಗಳೂರಲ್ಲಿ ಇದ್ದೀನಿ, ಬರೋಕ್ಕಾಗಲ್ಲ ಅನ್ನೋರು ಇದೊಂದನ್ನು ಟ್ರೈ ಮಾಡಿ, ನಿಮಗೆ ರಿಸಲ್ಟ್ ಬರ್ತಾ ಇದೆ, ಪರವಾಗಿಲ್ಲ ಅನಿಸುತ್ತೆ ಅಲ್ವ ಸರ್, ನಾವು ಸ್ವಲ್ಪ ತಿಂದಾಗ ಅದನ್ನು ಓಕೆ ಪರವಾಗಿಲ್ಲ ಅಂತ ಅನಿಸುತ್ತೆ, ಆಗ ಅನಿಸ್ದಾಗ್ಲಾರು ಸರ್ನ ಒಂದ್ಸರಿ ಭೇಟಿ ಮಾಡಿ. ಯಾಕೆಂದರೆ ಈ ಥರ ಪೌಡ್ರೆಲ್ಲ ನಿಮಗೆ ಸಿಗಲ್ಲ, ಸರ್ ಹತ್ರನೇ ಬರಬೇಕು. ಮತ್ತು ಅವರು ಸ್ವಲ್ಪ ಎಕ್ಸಸೈಸ್ ಹೇಳ್ಕೊಡ್ತಾರೆ. ಇದು ಒಂದು ಫುಲ್ ಹೋಲಿಸ್ಟಿಕ್ ಮೆಡಿಸಿನ್. ಹೋಲಿಸ್ಟಿಕ್ ಅಂದರೆ ನೀವು ಪೂರ್ತಿಯಾಗಿ ಮಾಡೋದು. ತರಕಾರಿ ಇಟ್ಟರೆ ಒಂದು ಕಡೆ ಕೆಲಸ ಮಾಡುತ್ತೆ, ಇಲ್ಲ ಅಂದಿಲ್ಲ. ಅದಕ್ಕೆ ನಾವು ಏನು ಸಪೋರ್ಟಿವ್ ಆಗಿ ಅಕ್ಯುಪ್ರೆಷರ್, ಅಕ್ಯುಪಂಕ್ಚರ್ ಈ ಥರ ನಾವು ಮಾಡಿದ್ರೆ ರಿಸಲ್ಟ್ಸ್ ಬೇಗ ಬರುತ್ತೆ. ನೀವು ಸುಮ್ಮನೆ ಹೋಗಿ 1000 ಕಟ್ಟಿಗೆ ನೀವು ಖರ್ಚು ಮಾಡೋದಕ್ಕೆ ಬದಲಾಗಿ ವೆರಿ ಫ್ಯೂ ಹಂಡ್ರೆಡ್ಸ್ನಲ್ಲಿ ನೀವೇನು ಮಾಡ್ಬೋದು, ವಾಸಿ ಮಾಡ್ಬೋದು ಅಂತ. ನಾವೇನು ಜಾಸ್ತಿ ಏನು ಕಾಸ್ಟ್ಲಿ ಚಾರ್ಜ್ ಮಾಡಲ್ಲ, ವೆರಿ ನಾಮಿನಲ್. ಎಷ್ಟು ಇರುತ್ತೆ ಸರ್ ನಿಮ್ಮ ಫೀಸು? ನಂದು ಫೀಸು 100 ರೂಪೀಸಿಂದ 500 ರೂಪೀಸ್. ಈಗ ತುಂಬ ವಯಸ್ಸಾಗಿರೋ ಬಂದರೂ ನಾನು ಚಾರ್ಜ್ ಮಾಡಲ್ಲ. ತುಂಬ ವಯಸ್ಸಾಗಿರೋರು ಒಂದು 85+ ಬಂದರೆ ಚಾರ್ಜ್ ಮಾಡಲ್ಲ. ಚಿಕ್ಕ ಮಕ್ಕಳು ಬಂದರೂ ನಾನು ಚಾರ್ಜ್ ಮಾಡಲ್ಲ. ಆಮೇಲೆ ಕೆಲವು ಸೇವಕರು ಬರ್ತಾರೆ, ದೇವರು ಸೇವರು ಕೆಲಸ ಮಾಡೋರು ಬರ್ತಾರೆ, ಅವ್ರಿಗೆಲ್ಲ ನಾನು ಏನು ಚಾರ್ಜ್ ಮಾಡೋದಿಲ್ಲ. ನಾರ್ಮಲಾಗಿ 500 ಈಸ್ ದ ನಾರ್ಮಲ್ ಫೀಸ್, 500 ಇಸ್ ದ ಮ್ಯಾಕ್ಸಿಮಮ್ ಫೀಸು. ಆಮೇಲೆ ನೀವು ಎಕ್ಸ್ಟ್ರಾ ನೀವೇನು ತಗೊಂಡ್ರೆ ನನ್ನ ಹತ್ರ ಏನಿಲ್ಲ, ನಾನು ಹೊರಗೆ ತಂದು ಕೊಡೋದ್ರಿಂದ ಅದು ಚಾರ್ಜ್ ಮಾಡೋದು, ಬೇರೆ ಏನಿಲ್ಲ. ಈಗ ನೋಡಿ, ಇನ್ ಕೇಸು ನೀವು ಚೂರ್ನ ತಗೊಂಡ್ರೆ ಒಂದು 200 ರೂಪೀಸ್ ಎಕ್ಸ್ಟ್ರಾ ಆಗುತ್ತೆ. ಆ ಥರನೇ ಆಗುತ್ತೆ. ಮತ್ತೆ ನೀವು ಬೀಜ ಏನು ತಗೋಬೇಕು ಅದು ಒಂದು 100 ಅದು ಆ ಥರ ಆಗುತ್ತೆ, ಬಿಟ್ಟು ಬೇರೆ ಏನು ಜಾಸ್ತಿ ಆಗಲ್ಲ. ನೀವು ಕಾಸು ಇದ್ರೂ ಪರವಾಗಿಲ್ಲ, ಇಲ್ಲಾದ್ರೂ ಪರವಾಗಿಲ್ಲ, ಬನ್ನಿ ಫಸ್ಟ್ ನಿಮ್ಮದು ವಾಸಿ ಮಾಡ್ಕೊಂಡು ಹೋಗಿ. ನೋಡಿ ನಿಜವಾಗ್ಲೂ ಗ್ರೇಟ್ ಸರ್. ಕಾಸು ಬಗ್ಗೆ ಕೆಲಸ ಮಾಡಕ್ಕೆ ಹೋದ್ರೆ ನಾನು ಮಾಡೋ ಕೆಲಸಕ್ಕೆ 2500 ರೂಪಾಯಿ ಕೊಡಬೇಕು. ಕೊಡ್ಬೇಕಾದ್ರೆ ಕೊಡಿ, ನಾನು ತಗೊಳ್ತೀನಿ. ಅವ್ರು ಹೇಳ್ತಿರೋದು ಸರ್, ಇಲ್ಲ ನಿಮ್ಮ ಹತ್ರ ದುಡ್ಡಿಲ್ಲ ಅಂತಂದ್ರು, ಇಲ್ಲ ಅಂದ್ರೂ ಪರವಾಗಿಲ್ಲ, ಕಾಯಿಲೆ ಇದೆ ಅಂತ ಸುಮ್ಮನೆ ಹಾಗೆ ಕೂತ್ಕೋಬೇಡಿ, ಬನ್ನಿ ನಾನು ವಾಸಿ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಪೈಲ್ಸ್ ಬಗ್ಗೆ ಮಾತ್ರ ಇಲ್ಲ, ಕೋಲ್ಡ್ ಟು ಕ್ಯಾನ್ಸರ್ ನಾವು ಟ್ರೀಟ್ಮೆಂಟ್ ಮಾಡಬಹುದು. ಕೋಲ್ಡಿಂದ ಹಿಡಿದು ಕ್ಯಾನ್ಸರ್ ತಂಗ ಈ ತರಕಾರಿ ಅಕ್ಯುಪ್ರೆಷರ್, ಅಕ್ಯುಪಂಕ್ಚರ್ನಲ್ಲಿ, ಲೈಫ್ ಸ್ಟೈಲ್ ಚೇಂಜ್ನಲ್ಲಿ ಮಾಡಬಹುದು. ಇಲ್ಲ ಅಂದರೆ ಸಪ್ಲಿಮೆಂಟ್ ಇಟ್ಕೊಂಡು ಕೂಡ ಮಾಡ್ಬೋದು. ಭಯ ಪಡ್ಕೋಬೇಡಿ ದಯವಿಟ್ಟು. ನನಗೆ ಈ ಕಾಯಿಲೆ ಬಂದಿದೆ ಅಂತ ಹೇಳಿ ನೀವು ಭಯ ಪಡ್ಕೋಬೇಡಿ. ಈ ಭಯನೇ ಎಲ್ಲ ಕಾಯಿಲೆಗೂ ಕಾರಣ. ನನಗೆ ಹಿಂಗಾಗ್ಬಿಡ್ತೋ, ನನಗೆ ಹಂಗಾಗ್ಬಿಡುತ್ತೋ, ನನಗೆ ಹಿಂಗಾಗಿದೆ ಅಂದರೆ ಏನಾಗ ಮಾಡೋ ಆ ಥರ ನೀವು ನೆನೆಸ್ಕೊಂಡ್ರೆ ಯಾವುದು ಕಾಯಿಲೆನೂ ವಾಸಿ ಮಾಡೋಕ್ಕಾಗಲ್ಲ. ದಯವಿಟ್ಟು ನೀವು ಫಸ್ಟು ಭಯನ ಬಿಟ್ಬಿಡಬೇಕು. ಭಯನ ಬಿಟ್ಬಿಟ್ಟು ನಂಬಬೇಕು. ಇದು ನಾವು ಯಾವುದೂ ಸೈಡ್ ಎಫೆಕ್ಟ್ ಬರಲ್ಲ, ಯಾವುದೂ ಬರಲ್ಲ, ಏನು ಪ್ರಾಬ್ಲಮ್ ಬರಲ್ಲ. ನಿಮಗೆ ಗೊತ್ತಿರಬೇಕು, ಸುಮಂಗಲಿ ಆಶ್ರಮ ನೀವು ನಮ್ಮ ಅಮ್ಮವ್ರ ಹತ್ರ ಕೇಳಿ, ನಮ್ಮ ಸುಶೀಲಮ್ಮ ಹತ್ರ ಹೋಗಿ ಕೇಳಿ, ಅದು ನಮ್ಮ ಆಟಿನಗರಲ್ಲಿದೆ. ಇದು ನನ್ನ ಬಗ್ಗೆ, ನಂದು ಟ್ರೀಟ್ಮೆಂಟ್ ಬಗ್ಗೆ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಅವರನ್ನು ಕರೆಯೋದೇ ತರಕಾರಿ ಡಾಕ್ಟ್ರಿಂದನೇ ಕರೆಯೋದು. ಯಾಕಂದರೆ ಅವರ ಆಶ್ರಮದಲ್ಲಿ ಇರುವ ಅದು ಅನಾಥೆ ಮಕ್ಕಳಿಗೆ, ಅನಾಥೆಯಾಗಿರುವ ಅವರು ಸ್ತ್ರೀಗಳಿಗೆ ನಾನು ಸುಮಾರು ಟ್ರೀಟ್ಮೆಂಟ್ ಮಾಡಿದ್ದೀನಿ. ಕೆಲವು ಕ್ಯಾನ್ಸರ್ ಕೂಡ ಸರಿಯಾಗಿದೆ. ಅದ್ರ ಬಗ್ಗೆ ಅಮ್ಮವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಯಾಕಂದರೆ ನನ್ನ ಕೈಯಿಂದ ಏನಿಲ್ಲ, ದೇವರು ಎಲ್ಲ ಕೆಲಸ ಮಾಡೋದು, ದೇವರು ಕೊಟ್ಟಿರುವ ಎಲ್ಲ ಇದು ತರಕಾರಿಗಳು ಅದರಿಂದ ನಾವು ಮಾಡೋದು. ಸೊ ನಾನು ಹೆಮ್ಮೆಗೋಸ್ಕರ ಹೇಳಲ್ಲ, ನಿಮಗೆ ಖಂಡಿತ ನಿಮಗೆ ಎಲ್ಲ ಕೈಲೂ ಸರಿ ಮಾಡಬೇಕಂತ ಹೇಳಿದ್ರೆ, ಆಸ್ಮೆಟಿಕ್ ಇರಲಿ, ನನಗೆ 20 ವರ್ಷದಿಂದ ಇದೆ, 15 ವರ್ಷದಿಂದ ಇದೆ, ಎಲ್ಲ ಸರಿ ಮಾಡ್ಬೋದು. ಏನು ಭಯ ಪಟ್ಕೋಬೇಕು, ಫಸ್ಟ್ ನಂಬಬೇಕು. 20 ವರ್ಷದಿಂದ ಇದ್ರೂ ಕೂಡ ಅದನ್ನ ಎಲ್ಲ ಸರಿ ಮಾಡ್ಬೋದು, ಏನು ತೊಂದರೆ ಇಲ್ಲ ಸರ್. ತರಕಾರಿಯಿಂದನೂ ಕೂಡ ಕ್ಯಾನ್ಸರ್ನ ವಾಸಿ ಮಾಡ್ಬೋದು ಅಂತ ನಿಜ ನನಗೆ ಗೊತ್ತಿರಲಿಲ್ಲ. ನಿಜವಾಗ್ಲೂ ಇದೊಂದು ಹೊಸ ವಿಚಾರ ಸರ್. ಮುಂದಿನ ತಿಂಗಳು ಇನ್ನೂ ನಿಮ್ಮ ಎಪಿಸೋಡ್ಸ್ಗಳನ್ನ ಕಂಟಿನ್ಯೂ ಮಾಡೋಣ, ನೋಡೋಣ. ವೀಕ್ಷಕರು ಇದನ್ನೆಲ್ಲ ಬಳಸಿ ಅವರು ಕೂಡ ಆರೋಗ್ಯವಾಗಿರಲಿ ಸರ್. ಇದುವರೆಗೆ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀರಾ, ಅದನ್ನು ನಮ್ಮ ವೀಕ್ಷಕರು ಅದನ್ನು ಬಳಸ್ಕೊಳ್ಳಿ ಸರ್. ಧನ್ಯವಾದಗಳು. ನೀವು ಕೂಡ ಯಾವುದೇ ಒಂದು ಕಾಯಿಲೆಗಳಿಂದ ಬಳಲ್ತಾ ಇದ್ದರೆ ಅದನ್ನು ಹುಷಾರು ಮಾಡ್ಕೋಬೋದು ಅಂತ ಹೇಳ್ತಾ ಈ ವಿಡಿಯೋನಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ದಯವಿಟ್ಟು ಕಥಾ ಅಂದರೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.